ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಕನ್ನಡಿಗರ ಪ್ರಭಾಕರ್ ಶೆಟ್ಟಿ ಅವರ ಮಾಲೀಕತ್ವದ ನೂತನ ಹೋಟೆಲ್ ಉದ್ಘಾಟನೆ. ರಾಮಾಂಜನೇಯ ದ ಎಕ್ಸಿಕ್ಯೂಟಿವ್ ಹೋಟೆಲ್ ಮತ್ತು ಉಡುಪಿ ಅಯೋಧ್ಯೆ ಫುಡ್ ಪ್ಯಾಲೇಸ್ ಇದೇ ನವೆಂಬರ್ 30ರಂದು ಉದ್ಘಾಟನೆಯಾಗಲಿದೆ ಎಂದು ಉದ್ಯಮಿ ಪ್ರಭಾಕರ್ ಶೆಟ್ಟಿ ತಿಳಿಸಿದರು. ಅಯೋಧ್ಯೆಯಲ್ಲಿ ಶ್ರೀರಾಮನ ಬಾಲಮೂರ್ತಿ ಲೋಕಾರ್ಪಣೆಗೊಂಡ ಬಳಿಕ ಇಲ್ಲಿನ ಹೋಟೆಲ್ ವಸತಿ ಗೃಹಗಳ ದರಗಳು ಗಗನಕ್ಕೇರಿವೆ. ಆದರೆ ನಾವು ಆರಂಭಿಸುತ್ತಿರುವ ಹೋಟೆಲ್ ಮತ್ತು ವಸತಿ ಗೃಹದಲ್ಲಿ ಬಡವರು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ರಿಯಾಯಿತಿ ದರ ನಿಗದಿಪಡಿಸಲಾಗಿದೆ. ಇಲ್ಲಿಯ ನಮ್ಮ ಹೋಟೆಲ್ ಕನ್ನಡಮಯವಾಗಿದ್ದು ಇಲ್ಲಿಯ ಸೌಲಭ್ಯಗಳನ್ನು ರಿಯಾಯಿತಿ ದರದಲ್ಲಿ ಇದ್ದು ಎಲ್ಲರೂ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎನ್ನುವ ನಮ್ಮ ಮನಧ್ವನಿ ಆಗಿದೆ. ವರ್ಷದಿಂದ ಅಯೋಧ್ಯೆಯಲ್ಲಿ ರಾಮನ ಪರಮಭಕ್ತನಾಗಿರುವಂಥ ನಾನು ಅಯೋಧ್ಯೆಯಲ್ಲಿ ಒಂದು ಹೋಟೆಲ್ ಉದ್ಯಮವನ್ನು ಮಾಡಬೇಕಂತ ಬಹಳ ಕನಸಿತ್ತು. ಹಾಗಾಗಿ 3 ವರ್ಷದ ಹಿಂದೆ ಹೋಗಿದ್ದಾಗ ಅಲ್ಲಿ ಬಹಳ ವಸತಿ ಗೃಹ ಹಾಗೂ ಹೋಟೆಲ್ ಅನಾನುಕೂಲ ಇರುವುದರಿಂದ ನಮ್ಮ ಕರ್ನಾಟಕದ ಜನತೆಗೆ ಹಾಗೂ ದಕ್ಷಿಣ ಭಾರತದ ಜನತೆಗೆ ವಸತಿ ಗೃಹ ಹಾಗೂ ನಮ್ಮ ಶೈಲಿಯ ತಿಂಡಿ ತಿನಿಸುಗಳನ್ನು ಗುಣಪಡಿಸಬೇಕಾಗಿ ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕಂತ ಬಹಳ ನನ್ನ ತಲೆಯಲ್ಲಿ ಬರ್ತಾಯಿತ್ತು. ಹಾಗಾಗಿ 1 ವರ್ಷದ ಹಿಂದೆ ಅಲ್ಲಿ ಹೋಟೆಲ್ ಮಾತುಕತೆಯಾಗಿ ಕೆಲಸ ನಡೀತಿದ್ದು ಇದೇ 30ನೇ ತಾರೀಕಿನಂದು ಪ್ರಾರಂಭ ಇಟ್ಟುಕೊಂಡಿದ್ದೀವಿ. ನಮ್ಮ ಹೋಟೆಲ್ನ ಹೆಸರು ಅಯೋಧ್ಯೆ ಫುಡ್ ಪ್ಯಾಲೇಸ್ ರಾಮಾಂಜನೇಯ ದ ಎಕ್ಸಿಕ್ಯೂಟಿವ್ ಹೋಟೆಲ್ ಅಂತ, ರಾಮಪತ್ ರೋಡ್, ರಾಮ ಮಂದಿರದಿಂದ ಹೆಚ್ಚು ಕಡಿಮೆ ಒಂದು 800 ಮೀಟರ್ ಆಗ್ತದೆ ಅಲ್ಲಿಂದ. ಇದಕ್ಕಾಗಿ ನಾನು ವಿಶೇಷವಾಗಿ ಕೇಳಿಕೊಳ್ಳೋದೇನೆಂದರೆ ನಮ್ಮ ಕರ್ನಾಟಕದ ಜನತೆಗೆ ರಿಯಾಯಿತಿ ದರದಲ್ಲಿ ಕೊಡಬೇಕಂತ ನಾನು ನಿರ್ಧರಿಸಿದ್ದೆ.